ತಾತ, ಯಾಕೆ ಪತ್ರಿಕೆ ಓದುತ್ತಿಲ್ಲ? ಪ್ರತಿದಿನ ಮೊದಲು ತಪ್ಪದೇ ಓದುತ್ತಿದ್ದಿರಿ. ಕಣೆ, ಇತ್ತೀಚೆಗೆ ಅಕ್ಷರಗಳು ಮಸುಕಾಗಿ ಕಾಣುತ್ತಿವೆ. ರಾತ್ರಿ ಬೆಳಕಿನಲ್ಲಿ ಇನ್ನೂ ಸರಿಯಾಗಿ ಕಾಣುವುದಿಲ್ಲ. ಈ ಕೆಲ ತಿಂಗಳಿನಿಂದ ತೊಂದರೆಯಾಗುತ್ತಿದೆ. ತಾತ, ಕಣ್ಣಿನ ಕನ್ನಡಕ ಬದಲಾಯಿಸಬೇಕೇನೋ? ಹೊಸ ಕನ್ನಡಕ ಹಾಕಿದರೂ ಪ್ರಯೋಜನವಾಗಿಲ್ಲ. ಬೆಳಕನ್ನು ನೋಡಿದಾಗ ಸುತ್ತಲೂ ವಲಯಗಳು ಕಾಣುತ್ತಿವೆ, ಬಣ್ಣಗಳು ಮಸುಕಾಗಿ ಕಾಣುತ್ತಿವೆ. ಹಾಗಿದ್ರೆ ನಾಳೆ ಬೆಳಿಗ್ಗೆ ವೈದ್ಯರನ್ನು ಭೇಟಿ ಮಾಡೋಣ, ತಡ ಮಾಡಬಾರದು. ಸರಿ ಕಣೆ, ನೀನು ಹೇಳಿದಂತೆ ಮಾಡೋಣ. ನಮಸ್ಕಾರ, ಕೂತ್ಕೊಳ್ಳಿ. ಏನು ಸಮಸ್ಯೆ? ಡಾಕ್ಟರ್, ದೃಷ್ಟಿ ಮಸುಕಾಗಿದೆ. ಬೆಳಕನ್ನು ನೋಡಿದಾಗ ಸುತ್ತಲೂ ವಲಯಗಳು ಕಾಣುತ್ತವೆ. ರಾತ್ರಿ ವೇಳೆ ಓದಲು ತುಂಬ ಕಷ್ಟವಾಗಿದೆ. ಇದು ಮುತ್ತಿನ ಕಣ್ಣಿನ ಲಕ್ಷಣಗಳಾಗಿರಬಹುದು. ಮುತ್ತಿನ ಕಣ್ಣು ಅಂದ್ರೆ ಏನು ಡಾಕ್ಟರ್? ನಮ್ಮ ಕಣ್ಣಿನ ಲೆನ್ಸ್ ಸಾಮಾನ್ಯವಾಗಿ ಪಾರದರ್ಶಕವಾಗಿರುತ್ತದೆ, ನೀರಿನಂತೆ ಸ್ವಚ್ಛ. ಆ ಲೆನ್ಸ್ ವಯಸ್ಸಾಗುತ್ತಾ ಮೋಡದಂತೆ ಮಸುಕಾದರೆ ಬೆಳಕು ಸರಿಯಾಗಿ ಹಾದು ಹೋಗುವುದಿಲ್ಲ. ಆಗ ದೃಷ್ಟಿ ಮಂದವಾಗುತ್ತದೆ. ಇದನ್ನೇ ಮುತ್ತಿನ ಕಣ್ಣು ಅಥವಾ ಕ್ಯಾಟ್ರಾಕ್ಟ್ ಎನ್ನುತ್ತೇವೆ. ಇದಕ್ಕೆ ಕಾರಣಗಳೇನು ಡಾಕ್ಟರ್? ಹಲವು ಕಾರಣಗಳಿವೆ. ಮೊದಲನೆಯದಾಗಿ ವಯಸ್ಸಾಗುವುದು, ಇದೇ ಮುಖ್ಯ ಕಾರಣ. ಎರಡನೆಯದಾಗಿ ಮಧುಮೇಹ. ಮೂರನೆಯದಾಗಿ ಕಣ್ಣಿಗೆ ಗಾಯ ಅಥವಾ ಅಪಘಾತ. ನಾಲ್ಕನೆಯದಾಗಿ ಧೂಮಪಾನ ಮತ್ತು ಕೆಲವು ಔಷಧಿಗಳ ದೀರ್ಘಕಾಲದ ಬಳಕೆ. ಇದರ ಲಕ್ಷಣಗಳು ಯಾವುವು ಡಾಕ್ಟರ್? ದೃಷ್ಟಿ ಮಸುಕಾಗುವುದು, ರಾತ್ರಿ ಸರಿಯಾಗಿ ಕಾಣದಿರುವುದು, ಬೆಳಕಿಗೆ ಹೆಚ್ಚು ತೊಂದರೆ ಆಗುವುದು, ಬಣ್ಣಗಳು ಮಸುಕಾಗಿ ಕಾಣುವುದು ಮತ್ತು ಕನ್ನಡಕವನ್ನು ಪದೇ ಪದೇ ಬದಲಾಯಿಸಬೇಕಾಗುವುದು. ಹಾಗಾದರೆ ಚಿಕಿತ್ಸೆ ಏನು? ಆರಂಭದಲ್ಲಿ ಕನ್ನಡಕ ಸ್ವಲ್ಪ ಸಹಾಯ ಮಾಡಬಹುದು, ಆದರೆ ಸಂಪೂರ್ಣ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ಮಾತ್ರ. ಮಸುಕಾದ ಲೆನ್ಸ್ ತೆಗೆದು ಕೃತಕ ಲೆನ್ಸ್ ಅಳವಡಿಸಲಾಗುತ್ತದೆ. ಶಸ್ತ್ರಚಿಕಿತ್ಸೆ ಅಪಾಯಕರವೇ? ಇಲ್ಲ, ಇದು ಸಂಪೂರ್ಣ ಸುರಕ್ಷಿತ. ಸಾಮಾನ್ಯವಾಗಿ ಅರ್ಧ ಗಂಟೆಯಲ್ಲಿ ಮುಗಿಯುತ್ತದೆ. ಹೆಚ್ಚಿನ ರೋಗಿಗಳು ಶಸ್ತ್ರಚಿಕಿತ್ಸೆಯ ನಂತರ ಸ್ಪಷ್ಟವಾಗಿ ಕಾಣಲು ಪ್ರಾರಂಭಿಸುತ್ತಾರೆ. ತಾತ, ಬೇಗ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಳ್ಳಿ. ನಿಮ್ಮ ಕಣ್ಣುಗಳು ಮತ್ತೆ ಚೆನ್ನಾಗಾಗಲಿ. ಖಂಡಿತ. ಈಗ ನನಗೆ ಮುತ್ತಿನ ಕಣ್ಣಿನ ಬಗ್ಗೆ ಚೆನ್ನಾಗಿ ತಿಳಿಯಿತು. ದೃಷ್ಟಿ ಮಸುಕಾದರೆ ನಿರ್ಲಕ್ಷಿಸಬೇಡಿ. ಸಮಯಕ್ಕೆ ಸರಿಯಾಗಿ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳಿ. ಮುತ್ತಿನ ಕಣ್ಣು ಚಿಕಿತ್ಸೆ ಮೂಲಕ ಗುಣವಾಗುವ ಕಾಯಿಲೆ. ಆರೋಗ್ಯಕರ ಕಣ್ಣುಗಳು, ಸುಂದರ ಜೀವನ.